ಮಾಡಿದ್ದಾರೆ. ಅದನ್ನು ಬಳಸ್ತಿದ್ದಾರೆ ಈಗ. ಅಲ್ಲ ಅಜಿತ್, ಅಲ್ಲಿ ಈಗ ನೋಡಿ, ಈಗ ಯಡಿಯೂರಪ್ಪನವರ ಸಂದರ್ಭದಲ್ಲೂ ಕೂಡ ಅವರು ವಿಟೋ ಪವರನ್ನು ಬಳಸಿದರು. ಎರಡೆರಡು ಬಾರಿ ಹೌದು. 2011ರಲ್ಲೂ ಅವ್ರು ಬಳಸಿ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ರು. 21ರಲ್ಲೂ ಅವ್ರು ಅದನ್ನು ಬಳಸಿದರು. ಸ್ವಲ್ಪ ವ್ಯತ್ಯಾಸ ಏನಿತ್ತು ಅಂದರೆ ಹೈಕಮಾಂಡ್ ಜೊತೆ ಕನ್ಸಲ್ಟೇಷನ್ ಕಾರಣದಿಂದ ಕನ್ಸೆನ್ಸಸ್ ಆಗಿ ಬಸವರಾಜ ಬೊಮ್ಮಾಯಿ ಬಂದರು. ಆದರೆ ಇಲ್ಲಿ ಏನು ಸಮಸ್ಯೆ ಇದೆ, ಈ ನೋಡಿ ಹಿಂದೆಲ್ಲ ಈಗ ವೀರೇಂದ್ರ ಪಾಟೀಲ್ರು ಹೋಗಿ ಬಂಗಾರಪ್ಪ ಬಂದರು. ವೀರೇಂದ್ರ ಪಾಟೀಲ್ರಿಗೆ ಏನು ಬಂಗಾರಪ್ಪ ಡೈಮೆಟ್ರಿಕಲಿ ಅಪೋಸಿಟ್ ಇದೆ. ಹೌದು. ಬಂಗಾರಪ್ಪ ಚಾಯ್ಸ್ ಮಾಡಿದ್ದು ಹೈಕಮಾಂಡ್. ಬಂಗಾರಪ್ಪ ಹೋದ ನಂತರ ಎಸ್.ಎಂ. ಕೃಷ್ಣ, ರಾಜಶೇಖರ ಮೂರ್ತಿ ಇದ್ರು, ಆದರೆ ಹೈಕಮಾಂಡ್ ಚಾಯ್ಸ್ ಮಾಡಿದ್ದು ವೀರಪ್ಪ ಮೊಯ್ಲಿ. ಎಸ್, ಇಲ್ಲಿ ಆ ಚಾಯ್ಸ್ ಹೈಕಮಾಂಡ್ ಬಳಿ ಕೂಡ ಇಲ್ಲ. ಹೈಕಮಾಂಡ್ ನೀವು ಅಂದರೆ ಈಸ್ ಆಲ್ಸೋ ಇನ್ ಫಿಕ್ಸ್. ಅಲ್ಲ, ಇವತ್ತಿನ ಸಂದರ್ಭದಲ್ಲಿ ಹೇಳಬೇಕಿದ್ರೆ ಹೈಕಮಾಂಡ್ ಇಸ್ ಜಸ್ಟ್ ಇವೆಂಟ್ ಮ್ಯಾನೇಜರ್. ನಾನು ಯಾವ ಅರ್ಥದಲ್ಲಿ ಹೇಳ್ತಿದ್ದೀನಿ ನಿಮ್ಗೆ ಹೇಳ್ತೇನೆ. ಹೈಕಮಾಂಡ್ ಇಲ್ಲ ನಾವು ಇವರನ್ನೇ ಮಾಡ್ತೀವಿ, ಇವ್ರನ್ನ ಮಾಡ್ಬೋದಾ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಈಗಾಗಲೇ ಭರವಸೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಏನು ಬಯಸ್ತಾ ಇದ್ದಾರೆ, ನನ್ನನ್ನು ನೀವು ಮುಖ್ಯಮಂತ್ರಿ ಮಾಡಿ. ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಇರ್ತಕ್ಕಂಥ ಆತಂಕಗಳೇನು ಅಂತ ನೀವು ನೋಡಿದ್ರೆ ಅವ್ರಿಗೆ ಅನಿಸ್ತಾ ಇದೆ, ಲೆಟ್ ಹೈಕಮಾಂಡ್ ಹ್ಯಾಂಡಲ್, ಲೆಟ್ ಹೈಕಮಾಂಡ್ ಕನ್ವಿನ್ಸ್ ಸಿದ್ದರಾಮಯ್ಯನವರು. ಯಾಕಂತಂದ್ರೆ ಒಂದು ವೇಳೆ ಸಿದ್ದರಾಮಯ್ಯನವರು ವ್ಯಗ್ರರಾಗಿ ಪ್ರತಿಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿಸಿದ್ರೆ ವೋಟ್ ಬ್ಯಾಂಕಿಗೆ ಹೊಡ್ತಾ ಬಿಡುತ್ತೆ, ಅಥವಾ ತುಂಬಾ ನೀವು ಪ್ಲೇನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾದ್ರೆ ಆಟ ಕೆಡಿಸ್ಬಿಟ್ರೆ ಆಗ ಡಿ ಕೆ ಶಿವಕುಮಾರ್ಗೆ ವೋಟ್ ಬ್ಯಾಂಕ್ ಹೊಡ್ತಾ ಬೀಳುತ್ತೆ. ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದ ಹೈಕಮಾಂಡ್ ಒಂದು ಸ್ವಲ್ಪ ಹಿಂದೆನೂ ಸರಿಬೋದು ಹೇಳಕ್ಕಾಗ. ಅಂದ್ರೆ ಈಗ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ, ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಇದೆ. ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಹೇಳ್ತಾ ಇದ್ರು ಶಾಸಕರ ಸಂಖ್ಯೆ ಕೌಂಟ್ ಆಗಲ್ಲ, ಹೈಕಮಾಂಡ್ನ ನಿರ್ಣಯ. ಅದರ ಅರ್ಥ ಏನು, ಡಿ ಕೆ ಶಿವಕುಮಾರ್ ಬಳಿ ಸಿದ್ದರಾಮಯ್ಯನವ್ರಿಗೆ ಹೋಲಿಸಿದ್ರೆ ಅವ್ರ ಬಳಿ ಶಾಸಕರ ನಂಬರ್ ಇಲ್ಲ. ಶಾಸಕರ ನಂಬರ್ ಇರೋದು ಯಾರ ಬಳಿ, ಸಿದ್ದರಾಮಯ್ಯನವ್ರ ಬಳಿ. ಒಂದ್ ವೇಳೆ ಸಿದ್ದರಾಮಯ್ಯನವರು ಅಶೋಕ್ ಗೆಹ್ಲೋಟ್ ತರ ಒಂದು ಫೈನ್ ಡೇ ಪರಮೇಶ್ವರ್ ಮನೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ರಪ್ಪ. ಈಗ ಮೊನ್ನೆ ಸಚಿವರ ಊಟ ನಡೆಸಿದ್ರು, ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ರಪ್ಪ. ಆ ಶಾಸಕ ಅಲ್ಲಿ ಏನೂ ಇಲ್ಲ, ಹೈಕಮಾಂಡ್ ಇಲ್ಲ, ಡಿ ಕೆ ಶಿವಕುಮಾರ್ ಇಲ್ಲ, ಸೆಡ್ ಹೊಡೆಯೋದಿಲ್ಲ, ಏನೂ ಇಲ್ಲ. ಅಲ್ಲಿ 82 ಜನ ಭಾಗವಹಿಸಿದ್ರು ಅಂತ ಅನ್ಕೋಣ. ನಾನು ಹಿಂಗೆ ಊಟ ಮಾಡಿದ್ರಪ್ಪ ಅಲ್ಲಿ. ಆಗ ಹೈಕಮಾಂಡ್ ರಾಜಸ್ಥಾನದ ರೀತಿಯಲ್ಲಿ 2 ಹೆಜ್ಜೆ ಹಿಂದೋಗುತ್ತೋ 2 ಹೆಜ್ಜೆ ಮುಂದೆ ಬರುತ್ತೋ, ಅದೇ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಅವ್ರಿಗನ್ಸ್ತಾ ಇದೆ ಸ್ವಲ್ಪ ನೋಡೋಣ ಏನಾಗತ್ತೆ ಅಂತ. ಹಾಗಾದ್ರೆ ನಮ್ಮ ವಿಚಾರದಲ್ಲಿ ಮಾತ್ರ ಪ್ರಶಾಂತ್ ಅವ್ರಿಗೆ ಕ್ಲಾರಿಟಿ ಕೊಡ್ತೇನೆ. ಸಿದ್ದರಾಮಯ್ಯ ಸಾಹೇಬರು ಆ ರೀತಿ ಯೋಚನೆಗಳನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಾನು ನಿಮಗೆ ಸ್ಪಷ್ಟನೆ ಕೊಡ್ತಾ ಇದ್ದೇನೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ತಗೊಳ್ಳುವ ತೀರ್ಮಾನಗಳಿಗೆ ಡಿ ಕೆ ಶಿವಕುಮಾರ್ ಬದ್ಧ, ಸಿದ್ದರಾಮಯ್ಯ ಸಾಹೇಬರು ಬದ್ಧ. ಹೆಡ್ ಕೌಂಟ್ ವಿಚಾರದಲ್ಲಿ ಯಾರು ಮಾತಾಡ್ತಾ ಇಲ್ಲ. ಅದೇ ಅಭಿಪ್ರಾಯದ ಬಗ್ಗೆ ಎಲ್ರಿಗೂ ಕೂಡ ಗೌರವ ಇದೆ. ಶಾಸಕರ ಅಭಿಪ್ರಾಯಗಳನ್ನ ಮೊದಲಿಂದ 1952ರಿಂದ ಇವತ್ತಿನವರೆಗೂ ಯಾರನ್ನ ಮುಖ್ಯಮಂತ್ರಿ ಮಾಡುವಾಗ ಒಂದು ಅಭಿಪ್ರಾಯನ ಕೇಳ್ತಕ್ಕಂಥದ್ದು ಒಂದು ಅದು ಮಾಡ್ಕೊಳ್ಳೋದೇ ಪರಂಪರೆ, ಅದು ನಡೀತದೆ ಹೊರತು ಯಾವುದು ವೋಟಿಂಗ್ ಗೀಟಿಂಗ್ ಎಲ್ಲ ಪ್ರಶ್ನೆನೇ ಇಲ್ಲ. ಇದೆಲ್ಲ ಹೈಪೋಥೆಟಿಕಲ್ ಆಗಿ ನೀವು ಮಾತಾಡ್ತಾ ಇದ್ರಿ. ಯಾಕೆ ಈ ರೀತಿ ಅನ್ಕೊಂಡಿದ್ರೆ ಅರ್ಥ ಆಗ್ತಿಲ್ಲ. ನಮ್ಮ ಮನೆಯಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ನಾಯಕತ್ವ ಬದಲಾವಣೆ ನಡೆಯುತ್ತೆ ಅನ್ನುವ ಪರ್ಸೆಪ್ಷನ್ ಅನ್ನ ನೀವು ನಿಮ್ಮ ಪಾರ್ಟಿಯವ್ರು ಕ್ರಿಯೇಟ್ ಮಾಡ್ತಿದ್ದೀರಿ. ನಾವ್ ಹೇಳಿದ್ವಾ November 14 ನಾಯಕತ್ವ ಬದಲಾವಣೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಹೇಳಿದ್ರು 2.5 ವರ್ಷದ ನಂತರ ಏನೋ ಭರವಸೆ ಕೊಟ್ಟಿದ್ದಾರೆ. ನಿನ್ನೆ ಡಾಕ್ಟರ್ ಯತೀಂದ್ರ ಹೇಳ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ, ನಮ್ಮ ತಂದೆಯವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಅಂತ. ಯಾರಾದ್ರೂ ಕೇಳಿದ್ರ ಅವ್ರಿಗೆ ಈ ರೀತಿ ಹೇಳಿಕೆಗಳನ್ನ ಕೊಡಿ ಅಂತ? 5 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಅವರೇ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಕನ್ಸೆನ್ಸಸ್ ಇದೆ. ನಿಮ್ಮ ಮಾತಲ್ಲಿ ಹೇಳ್ತೀನಿ ಅಂತ ಕೆಲವು ಶಾಸಕರು ಹೇಳಿದಂಥ ಸಂದರ್ಭದಲ್ಲಿ ಆ ಹೇಳಿಕೆಗಳ ಬಗ್ಗೆ ಹೇಳಿದ್ರಲ್ಲ, ನಾಯಕತ್ವ ವಿಚಾರಗಳು ಬಂದಾಗ, ಬದಲಾವಣೆ ವಿಚಾರಗಳು ಬಂದಾಗ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಹೈಕಮಾಂಡ್ ಈಗಾಗಲೇ ಎಲ್ಲ ರೀತಿಯಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದು ಸರಿ ಇಲ್ಲ ಅನ್ನೋ ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಒಪ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡಿದ್ದಾರೆ. ಇವರಿಬ್ಬರು ಮಾತಾಡದಿರೋ ಬೇರೆ ಯಾರೇ ಮಾತಾಡಿದ್ರು ಕೂಡ ದಯವಿಟ್ಟು ನೀವಂತ ಪ್ರತಿಭಾವಂತ ಪತ್ರಕರ್ತರು ಅದನ್ನ ಈ ರೀತಿ ಬೇರೆ ರೀತಿ ಅರ್ಥ ಕೊಡೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಸರಿಯಾಗಿದೆ, ರಾಂಗ್ ಮೆಸೇಜ್ ಗೋ. ಆದ್ರೆ ನನ್ನ ಮನೆಯಲ್ಲಿ ನೋಡಿ, ಕಾಂಗ್ರೆಸ್ಸಿನ ಮನೆಯಲ್ಲಿ ಯಾವುದೇ ಗುಂಪುಗಾರಿಕೆನೂ ಇಲ್ಲ, ಯಾವುದೇ ಗ್ರೂಪಿಸಮ್ ಜೊತೆಗೆ ಒಂದು ಡಾಕ್ಟರ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಿ. ಒಂದು ಚಾನಲ್ ನ ಪೊಲಿಟಿಕಲ್ ಎಡಿಟರ್ ಗೆ ಪೊಲಿಟಿಕಲ್ ಅನಾಲಿಸಿಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಿ. ನೀವು ಮಾಡಿ, ಆದ್ರೆ ನೀವು ಎಲ್ಲೋ ಒಂದ್ ಕಡೆ ಎಲ್ಲರೂ ತಪ್ಪು ಮಾಡ್ತಾರೆ.
ಇಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪಾಗಿದೆ ತಪ್ಪಾಗಿದೆ ಅನ್ನೋದು ಒಪ್ಕೋತಾ ಇದ್ದಾರೆ. ಅಂದ್ರೆ ತಪ್ಪ- ಯತೀಂದ್ರ ಸಿದ್ದರಾಮಯ್ಯ ಅಶೋಕ್ ಅವರೇ statement ಹೇಳ್ತಾ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಅವರು. ಎಲ್ಲೋ ಸಿಕ್ಕು ತಪ್ಪಿದೆ. ಅಶೋಕ್ ಹೇಳ್ತೀನಿ, ಒಂದ್ ನಿಮಿಷ, ಡಾಕ್ಟರ್ ಒಂದ್ ನಿಮಿಷ, ಯತೀಂದ್ರ ಅವರು ಮಾಡಿರೋ please, ಒಂದೇ ಒಂದು ಸೆಂಟೆನ್ಸ್ ಸರ್. ಡಾಕ್ಟರ್ ಯತೀಂದ್ರ ಅವರು ಬಹಳ ಜವಾಬ್ದಾರಿಯುತ ವ್ಯಕ್ತಿ, ಸಂಘಟನೆ ಬಗ್ಗೆ ಮಾತಾಡಿದ್ರೆ ಸಿದ್ಧಾಂತ ಬಗ್ಗೆ ಮಾತಾಡಿದರೆ ಹೊರತು ಕುರ್ಚಿ ಬಗ್ಗೆ ಅಲ್ಲ. ರಾಜಕೀಯ ಕೊನೆಗಾಲ ಅಂದ್ರೆ ಸಿದ್ಧಾಂತವ? ಚೆನ್ನಾಗಿ ಗೊತ್ತಿದೆ. ರಾಜಕೀಯ ಕೊನೆಗಾಲ ಅಂದ್ರೆ ಸಿದ್ಧಾಂತವ ಸಂಘಟನೆಯ? ಏನಂದ್ರೆ ರಾಜಕೀಯ ಕೊನೆಗಾಲ ಅಂದ್ರೆ ಸಿದ್ಧಾಂತವ ಸಂಘಟನೆನ ಅಧಿಕಾರ? ನೋಡಿ, ರಾಜಕೀಯ ಅಂತಂದ್ರೆ ಅವ್ರು ಕೊನೆ ಚುನಾವಣೆಗೆ ಮುಂದೆ ಚುನಾವಣೆ ನಿಂತ್ಕೊಳ್ಳೋದಿಲ್ಲ ಅನ್ನೋ ಅರ್ಥ ಹೇಳ್ತಾರೆ ಹೊರತು ರಾಜಕೀಯ ನಿವೃತ್ತಿನೂ ಹೇಳಿಲ್ಲ. ಅವ್ರು ಬೇರೆ ಯಾವ ನೀವು ಆ ಥರ ಅರ್ಥ ಮಾಡ್ಕೊಂಡ್ರೆ ಏನು. ಆದ್ರೆ ಒಂದು ತಿಳ್ಕೊಳ್ಳಿ, ಡಾಕ್ಟರ್ ಯತೀಂದ್ರ ಇಸ್ ಎಜುಕೇಟೆಡ್ ಮ್ಯಾನ್. ಅವ್ರಿಗೆ ಗೊತ್ತಿದೆ ಕುರ್ಚಿ ಬಗ್ಗೆ ಮಾತಾಡ್ಬೇಕಾ ಬೇಡ ಅಂತೇಳಿ. ಅವ್ರಿಗೂ ಗೊತ್ತಿದೆ ಇದು ಮನೆ ಆಸ್ತಿ ಅಲ್ಲ, ಯಾರಿಗೋ ಒಬ್ರು ಇವ್ರು ವಾರಸ್ದಾರ ಆಗ್ತಾರೆ ಅಂತ ಹೇಳಿ. So ಮತ್ತೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಪಾಯಿಂಟ್ ಔಟ್ ಮಾಡಿದ ಉದ್ದೇಶ ಏನು ಹೋಗ್ಲಿ? ಬೇರೆ ಯಾರು ಇಲ್ಲ ಅಂತ ಸಂಘಟನೆ ಮಾಡ್ಕೋಬೇಕು. ನೀವು ಜೆಡಿಎಸ್ ಅವರು ಬಿಜೆಪಿ ಅವರು ನಾವು ಕೇಳ್ತಾ ಇರೋದು ಇಷ್ಟೇ. ಈಗ ನಿಮ್ದೇ ಪ್ರಕಾರ 136 ಜನಕ್ಕೆ ಶಕ್ತಿ ಇಲ್ಲ ಅಂತ ನೀವು ಕುರ್ಚಿನ ತಂದು ಇಟ್ಬಿಡ್ತೀರಲ್ಲ ಎಲ್ಲ ಕುರ್ಚಿ. ಒಂದೇ ಪ್ರಶ್ನೆ ನೇರವಾಗಿ ನಾಗರಾಜ್ ಅವರಿಗೆ ಯಾರ್ಯಾರದ್ದೋ ಎಂತೆಂಥದ್ದೋ ಹೇಳಿಕೆಗಳಿಗೆ ತೇಪೆ ಹಚ್ಚಿರುವವರಿಗೆ ಇದು ಕಷ್ಟ ಆಗತ್ತೆ ನನಗೆ. ಡಾಕ್ಟರ್ ಯತೀಂದ್ರ ಈ ಚರ್ಚೆಯನ್ನ ನೋಡ್ತಾ ಇದ್ರೆ ಅವ್ರಿಗೆ ಅಂತಿರ್ಬೋದು, ನಾನು ಏನು ಹೇಳಿದ್ದೀನಿ ಅದು ಜನರಿಗೂ ಅರ್ಥ ಆಗ್ತಿದೆ, ಪ್ರಶಾಂತ್ ಮತ್ತು ಅಜಿತ್ ಹನುಮಕ್ನವ್ರಿಗೂ ಅರ್ಥ ಆಗ್ತಾ ಇದೆ, ನಮ್ಮ ಪಾರ್ಟಿಯ ವಕ್ತಾರರಿಗೆ ಯಾಕೆ ಅರ್ಥ ಆಗ್ತಿದೆ? ಅರ್ಥ ಆಗಿದೆ. ನೀವು ದಿಕ್ ತಪ್ಪಿಸ್ತಾ ಇದ್ರಿ. ನೀವು ಪ್ರಶಾಂತ್ ಅವರು ಇರ್ಬೋದು, ಅದನ್ನ ದಿಕ್ ತಪ್ಪಿಸಿ ನೋಡಿ. ಬೇಕು ಅಂತ ಪ್ರಶಾಂತ್ ಅವರು ಯಾವತ್ತೂ ಮಾಡೋದರಲ್ಲ. ಐ ಹ್ಯಾವ್ ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ನೆ ಮಾತಾಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.